ಮೈಸೂರಿನ ಕಪಿಲಾ ನದಿ ತೀರದಲ್ಲೂ ಕೂಡ ಈಗ ಪ್ರವಾಹದ ಸನ್ನಿವೇಶ ನಿರ್ಮಾಣ ಆಗಿದೆ. ಯಾಕೆಂದರೆ ಎಚ್.ಡಿ. ಕೋಟೆ ಕಬಿನಿ ಡ್ಯಾಮ್ನಿಂದ ನೀರು ಬಿಟ್ಟಿದ್ದಾರೆ ಅಪಾರ ಪ್ರಮಾಣದಲ್ಲಿ. ಕಬಿನಿ ಜಲಾಶಯದಿಂದ ಕಪಿಲಾ ನದಿಗೆ ನೀರು ಬಿಡುಗಡೆ ಮಾಡಿರೋದ್ರಿಂದ ಈಗಾಗಲೇ ಮೈಸೂರಿನ ಬಿದರಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಎಚ್.ಡಿ. ಕೋಟೆ ತಾಲೂಕಿನ 8-10 ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ ಈ ಸೇತುವೆ ಮುಳುಗಡೆಯಿಂದ. ಸೇತುವೆ ಬಳಿಗೆ ಬಾರದಂತೆ ಬ್ಯಾರಿಕೇಡನ್ನು ಅಳವಡಿಸಿದ್ದಾರೆ ಪೊಲೀಸರು. ಹೆಚ್ಚು ಕಡಿಮೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ 40,000 ಕ್ಯೂಸೆಕ್ ನೀರನ್ನು ಕಬಿನಿ ಡ್ಯಾಮಿಂದ ಬಿಟ್ಟಿದ್ದಾರೆ. 40,000 ಕ್ಯೂಸೆಕ್. ಆ ಪ್ರಮಾಣದ ನೀರು ಬಿಟ್ಟಿರೋದ್ರಿಂದನೇ ನಿಮಗೆ ನಂಜನಗೂಡಿನಲ್ಲಿ ಸ್ನಾನಘಟ್ಟ ಎಲ್ಲ ಮುಳುಗಡೆಯಾಗಿ 16 ಕಾಲು ಮಂಟಪ ಎಲ್ಲ ಮುಳುಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಎಲ್ಲ ಕಡೆ ಆ ರೀತಿ ಪರಿಸ್ಥಿತಿ ಇದೆ. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆಯ ಕಬಿನಿ ಜಲಾಶಯ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ. ಈ ಪರಿಣಾಮವಾಗಿ ಜಲಾನಯನ ಪಾತ್ರದ ಹಲವು ಸೇತುವೆಗಳು ಕೂಡ ಈಗ ಮುಳುಗಡೆ ಆಗಿರುವಂಥದ್ದು. ಪ್ರಮುಖವಾಗಿ ನೀವೀಗ ಕಾಣ್ತಾ ಇರುವಂಥದ್ದು ಇದು ಬಿದರಹಳ್ಳಿ ಸೇತುವೆ. ಈ ಒಂದು ಸೇತುವೆ ಮುಳುಗಡೆ ಆಗಿರುವಂಥ ಪರಿಣಾಮವಾಗಿ ಪ್ರಮುಖವಾಗಿ 12ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಬೀಚ್ನಳ್ಳಿಗೆ ಬೀಚ್ನಳ್ಳಿಯ ಸಂಪರ್ಕ ಕಡಿತವಾಗಿದೆ. ಇದೊಂದು ಸೇತುವೆ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಂಚಾರಕ್ಕೆ ಭಾಳ ದೊಡ್ಡ ಮಟ್ಟದ ಪರದಾಟ ಶುರುವಾಗಿದೆ. ಯಾಕೆಂದರೆ ಈ ಸೇತುವೆ ಮುಳುಗಡೆ ಆಗಿರುವಂಥ ಪರಿಣಾಮವಾಗಿ ಕೆಲವೊಂದಿಷ್ಟು ವಾಹನಗಳು ಕೆಲವೊಂದಿಷ್ಟು ಜನರು ಏನು ಕಬಿನಿ ಡ್ಯಾಮ್ನ ಮೇಲ್ಸೇತುವೆ ಮೂಲಕವೇ ಓಡಾಡಬೇಕು. ಇಲ್ಲದೇ ಇದ್ದರೆ 15-20 ಕಿಲೋಮೀಟರ್ ಸುತ್ತುಕೊಂಡು ಅವರು ಎಚ್.ಡಿ. ಕೋಟೆಯ ಹ್ಯಾಂಡ್ ಪೋಸ್ಟ್ ಬಳಿ ಇರ್ಬೋದು ಅಥವಾ ಬೀಚ್ನಳ್ಳಿಗೆ ಹೋಗಬೇಕಾಗುತ್ತೆ. ಹೀಗಾಗಿ ಹೆಚ್ಚು ಕಡಿಮೆ 15ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಪ್ರಮುಖ ರಸ್ತೆಯ ಸಂಪರ್ಕವೇ ಕಡಿತವಾದಂತೆ ಆಗಿದೆ. ಇದಕ್ಕೂ ಇವತ್ತು ಅಥವಾ ನಾಳೆಯ ವೇಳೆಗಡೆ ಮತ್ತೊಂದಿಷ್ಟು ನೀರಿನ ಪ್ರಮಾಣ ಅಂದರೆ ಹೊರಬಿಡುವ ನೀರಿನ ಪ್ರಮಾಣವೂ ಕೂಡ ಹೆಚ್ಚಾಗುವಂಥ ಹಿನ್ನೆಲೆಯಲ್ಲಿ ಕಪಿಲಾ ನದಿಯ ಜಲಾನಯನ ಪ್ರದೇಶದ ಭಾಳಷ್ಟು ಸೇತುವೆಗಳು ಕೂಡ ಮುಳುಗಡೆಯಾಗುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈಗ ಸದ್ಯಕ್ಕೆ 25,000-30,000 ಕ್ಯೂಸೆಕ್ಸ್ನಷ್ಟು ನೀರು ಹೊರಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿಯೇ ಈ ರೀತಿಯಾದಂಥ ಸಣ್ಣ ಪುಟ್ಟ ಸೇತುವೆಗಳು ಮುಳುಗಡೆಯಾಗಿ ಅನೇಕ ಹಳ್ಳಿಗಳ ಪ್ರಮುಖವಾದಂಥ ರಸ್ತೆ ಸಂಪರ್ಕವೂ ಕೂಡ ಕಡಿತವಾಗಿದೆ. ಇದರ ಪ್ರಮಾಣ ನೀರಿನ ಪ್ರಮಾಣ ಹೆಚ್ಚಾದಷ್ಟು ಒಂದು ಕಡೆಯಲ್ಲಿ ಪ್ರವಾಹ ಭೀತಿ ಸೃಷ್ಟಿಯಾಗುವಂಥದ್ದು, ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಹಲವು ಹಳ್ಳಿಗಳ ಪ್ರಮುಖವಾದಂಥ ರಸ್ತೆಗಳ ಸಂಪರ್ಕವೂ ಕೂಡ ಕಡಿತವಾಗುತ್ತೆ. ಈಗ ಈ ಕಾರಣಕ್ಕೋಸ್ಕರವಾಗಿ ಮುಂಜಾಗೃತಾ ಕ್ರಮವಾಗಿ ಈ ಒಂದು ಕಪಿಲಾ ನದಿಯ ಜಲಾನಯನ ಪ್ರದೇಶದಲ್ಲಿರುವಂತಹ ತಗ್ಗಿನ ಪ್ರದೇಶದಲ್ಲಿರುವಂಥ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಈಗ ಒಟ್ಟು ಪ್ರಮುಖವಾದಂಥ ರಸ್ತೆಗಳು ಪ್ರಮುಖವಾದಂತಹ ಸೇತುವೆಗಳ ಮುಳುಗಡೆ ಆರಂಭವಾಗಿದೆ. ಇನ್ನು ಜಲಾಶಯದ ಒಳಹರಿವು ಆದಂತೆ ಹೊರಹರಿವು ಕೂಡ ಹೆಚ್ಚಾಗುತ್ತೆ. ಆಗ ಭಾಳಷ್ಟು ಸೇತುವೆಗಳು ಮುಳುಗಡೆ ಆಗುವಂಥದ್ರಲ್ಲಿ ಯಾವ ಅನುಮಾನಗಳು ಕೂಡ ಸದ್ಯಕ್ಕೆ ಕಾಣ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.